ಇದೆಯಲ್ಲ ಇದು. ನೆಕ್ಸ್ಟು ಈ ಪ್ಲೇಟಿಂದ ಎಲ್ಲಿಗೆ ಹೋಗಿದೆ? ಮೈಕ್ರೋಮೀಟರ್ ಪಾಸಿಟಿವ್. ಇದು ಮೈಕ್ರೋಮೀಟರ್ ಪಾಸಿಟಿವ್ ಹೀಗೆ, ಸರಿನಾ? ಸೊ ಈ ಕನೆಕ್ಷನ್ ಮುಗೀತು. ನೆಕ್ಸ್ಟು ಮೈಕ್ರೋಮೀಟರ್ ನೆಗೆಟಿವಿಂದ ಇದು ಯಾವುದು? ನೆಗೆಟಿವ್. ಈ ವೋಲ್ಟ್ ಮೀಟರ್ ನೆಗೆಟಿವಿಂದ ಇದರ ನೆಗೆಟಿವ್. ಸೊ ನೆಕ್ಸ್ಟು ಇಲ್ಲೇನಾಗಿದೆ? G1ನಿಂದ ಈ ವೋಲ್ಟ್ ಮೀಟರ್ ಪಾಸಿಟಿವ್ಗೆ ಹೋಗಿತ್ತು. G1ನಿಂದ ಇದರದ್ದು ಪಾಸಿಟಿವ್. ನೆಕ್ಸ್ಟು Kಯಿಂದ ನೀವು ಇಲ್ಲಿಗಾದರೂ ಕೊಡ್ಬೋದು, ಇಲ್ಲ ಒಟ್ಟಿಗೆನಾದರೂ ತಗೊಳ್ಬೋದು. ಸೊ ಈಗ ನಾವೇನು ಮಾಡೋಣ? ಈ ವೋಲ್ಟ್ ಮೀಟರಿಂದ ಈ ಕೆ ಕೊಡೋಣ, ಅಥವಾ ಡೈರೆಕ್ಟ್ ಇದಕ್ಕೂ ಕೊಡ್ಬೋದು. ಇದರಿಂದ ಒಂದಕ್ಕೆ ಮತ್ತು ಅಥವಾ ನೀವು ಇದನ್ನು ಕಾಮನ್ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಇಷ್ಟೇ ಕನೆಕ್ಷನ್. ಇದೇನು ಮಾಡಿಸ್ತಿದ್ದಾರೆ, ಏನೂ ಅರ್ಥನೇ ಆಗ್ತಿಲ್ವಲ್ಲ ಅಂತ ನೋಡ್ತಿದ್ದೀರಾ. ಕೆಲವ್ರಿಗೆ ಗೊತ್ತಿರುತ್ತೆ, PCMB ತಗೊಂಡಿರೋರಿಗೆ ಅಥವಾ ಡಿಗ್ರಿನಲ್ಲಿ BSc ಇನ್ ಫಿಸಿಕ್ಸ್ ತಗೊಂಡಿರೋರಿಗೆ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಬೇರೆ ಬೇರೆ ಕಾಂಬಿನೇಷನ್ಸ್ ತಗೊಂಡಿರೋರಿಗೆ ಅಷ್ಟಾಗಿ ಗೊತ್ತಿರಲ್ಲ, ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಏನಿಲ್ಲ, ಅದು ನಮ್ಮದು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ನ ನಮ್ಮ ಮ್ಯಾಮು ಹೇಳ್ಕೊಡ್ತಿದ್ರು. ಕ್ಲಾಸೆಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಿದ್ದೆ. ಹಸ್ಬೆಂಡು ಇನ್ನೊಂದು 1/2 hour ಬರ್ತೀನಿ, ನೀವು ಎಲ್ಲೇ ಇರು, ಕಾಲೇಜಲ್ಲೇ ಕೂತಿರು ಅಂತ ಹೇಳಿದ್ರು. ಅದಕ್ಕೆ ಕೂತ್ಕೊಂಡಿದ್ದೆ. ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ನಾನು ಕೂತ್ಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇದ್ದೆ. ನಮ್ಮ ಕಾಲೇಜಲ್ಲಿ ವುಮೆನ್ಸ್ ಡೇ ಪ್ರಯುಕ್ತ ಗೇಮ್ಸ್ಗಳೆಲ್ಲ ಆಡಿಸ್ತಿದ್ರು. ರಂಗೋಲಿ ಸ್ಪರ್ಧೆ, ಕುಂಟೆಬಿಲ್ಲೆ ಎಲ್ಲ ಆಡಿಸ್ತಿದ್ರು. ನೋಡಿ, ನಮ್ಮ ಕಾಲೇಜ್ ಹುಡುಗಿರೆಲ್ಲ ಆಡ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಿಂತಿದ್ದೆ. ಆಮೇಲೆ ಹಸ್ಬೆಂಡು ಬಂದಿದ್ದೀನಿ ಕಾಲೇಜ್ ಹತ್ರ ಅಂದರು. ಆಮೇಲೆ ಸ್ವಲ್ಪ ಹೊತ್ತು ನೋಡಾದ್ಮೇಲೆ ಬಂದೆ ಹಸ್ಬೆಂಡ್ ಜೊತೆ.